ರಿತೇಶ್, ಮನೆ ಕಟ್ತಿದ್ದೆ ಮರೆ, ಕಲ್ ಸಿಗ್ತಾ ಇಲ್ಲ, ಹೀಗೆ ಸಿಗ್ತಾ ಇಲ್ಲ, ಏನ್ ಮಾಡುದು? ತಲೆ ಕೆಡ್ಸ್ಕೊಂತೀರಾ? ಈಗ ಉಡುಪಿಲಿ ಹೊಸದು ರಕನ್ಸ್ ಅಂತ ಹೇಳಿ ಒಂದು ಹೊಸ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಕಾಂಕ್ರೀಟ್ ಇಂದ ಮಾಡ್ತಿದಾರಲ್ಲ, ಅವ್ರು ಪರಿಚಯ ಮಾಡಿಸ್ಕೊಡ್ತೀನಿ, ಸರಿ ಟ್ರೈ ಮಾಡಿ. ಹೌದಾ? ತೋರಿಸ್ತೀಯಾ? ಅಡ್ಡಿಲ್ಲ, ಹೋಗುವ ನಾಳೆ. ಉಡುಪಿಯಲ್ಲಿ ಮೊದಲ ಬಾರಿಗೆ ಕಲ್ಲು ಮರಳು ಇಲ್ಲದೆ ಮನೆಯ ನಿರ್ಮಾಣ. ರಿತೇಶ್ ಅವರೇ, ಸರ್ ನಮಸ್ತೆ. ನಮಸ್ತೆ. ಮತ್ತೆ ಹೇಗಿದ್ರಿ? ಸರ್ ಇದು ಬಿಲ್ಡಿಂಗ್ ಈಗ ಗೋಡೆ ಎಲ್ಲ ಇದೆಯಲ್ಲ ಸರ್, ಇದೀಗ ಹೇಗೆ ನೀವು ಇಂಪ್ರೂವ್ಮೆಂಟ್ ಮಾಡಿ ಏನೆಲ್ಲ ಮೆಟೀರಿಯಲ್ ಯೂಸ್ ಮಾಡಿದ್ದೀರಾ ಸರ್? ಇದಕ್ಕೆ ಕಲ್ ಕಟ್ಲಿಕ್ಕಿಲ್ಲ, ಟೋಟಲ್ ಇಲ್ಲಿ ಯಾವ್ದೆಲ್ಲ ಗೋಡೆ ಉಂಟು ಎಲ್ಲ ಕಾಂಕ್ರೀಟ್ ಅಲ್ಲೇ ಮಾಡಿದ್ವಿ. ಕಾಂಕ್ರೀಟ್ ಅಲ್ಲೇ ಮಾಡಿ ಇದ್ರ ಒಳಗಡೆ ರಾಡ್ ಉಂಟು, ರಾಡ್ ಕಟ್ಟಿ ಕಾಂಕ್ರೀಟ್ ಹಾಕುವ ಮೋಲ್ಡ್, ಅದ್ರದ್ದು ಮೋಲ್ಡ್ ಇರ್ತದೆ ಆ ರೀತಿ. ಈಗ ಸರ್ ನಾವು ಕಲ್ಲಲ್ಲಿ ಕಟ್ಟಿ ಇದ್ರಲ್ಲಿ ಕಟ್ಟೋದಕ್ಕೆ ಡಿಫ್ರೆನ್ಸ್ ಬರ್ತದೆ? ಡಿಫ್ರೆನ್ಸ್ ಏನಂದ್ರೆ ಈಗ ಕೆಲವು ಕಡೆ ಒಳ್ಳೆ ಕಲ್ ಸಿಗುದಿಲ್ಲ, ಹೊಯ್ಗೆ ಸಿಗುದಿಲ್ಲ. ಇದಕ್ಕೆ ಹೊಯ್ಗೆ ಬೇಕಂತ ಇಲ್ಲ, ಎಮ್ ಸ್ಯಾಂಡ್ ಯೂಸ್ ಮಾಡ್ಕೊಂಡು ಕಾಂಕ್ರೀಟ್ ಮಾಡ್ಕೊಂಡು ಗೋಡೆ ಮನೆ ಕಟ್ಟಬಹುದು. ಕಲ್ಲುದು ಮನೆ ಕಟ್ಟೋದಕ್ಕಿಂತ ಸ್ಪೀಡ್ ಅಲ್ಲಿ ಕಟ್ಟುವ ಹಾಗೆ 50% ಟೈಮ್ ಸೇವ್ ಆಗ್ತದೆ. ಈಗ ಹಾಗಾದ್ರೆ ಇದು ಅದಕ್ಕಿಂತ ಇದು ಎಷ್ಟು ಗಟ್ಟಿ ಬರ್ತದೆ ಸರ್? ಇದು ತುಂಬಾ ಗಟ್ಟಿ ಬರ್ತದೆ, ಅದಕ್ಕಿಂತ 3 times ಅಷ್ಟು ಗಟ್ಟಿ ಬರ್ತದೆ. ಇಲ್ಲಿ ನೋಡಿ, ಸುತ್ತಲಿ ಬಡ್ದ್ರು ಎಂತ ಆಗುದಿಲ್ಲ. ಈಗ ನಾವೆಲ್ಲರೂ ಈ ಕಡೆ ಕಲ್ಲಲ್ಲಿ ಎಲ್ಲ ಕಟ್ಟುದು, ಇದೀಗ ಫಾರಿನ್ ಟೆಕ್ನಾಲಜಿ ಅಲ್ಲ, ಅದಕ್ಕಿಂತ ಇದರಲ್ಲಿ ಏನ್ ಲಾಭ ಏನು? ಇದರಲ್ಲಿ ಏನ್ ಯೂಸ್ ಜಾಸ್ತಿ ಇದೆ? ಇದರಲ್ಲಿ ತುಂಬಾ ಲಾಭ ಇದೆ ನಿಮ್ಗೆ. ಅಂದ್ರೆ ಯಾವ ತರ? ಇಲ್ಲಿ ನೋಡಿ, ಇಲ್ಲಿ ಬಂದಿದೆ. ಈಗ ಎಷ್ಟು 5 ಇಂಚ್ ಉಂಟು ಗೋಡೆ. ನಮ್ ಕಲ್ಲಲ್ಲಿ ಕಟ್ಟಿದ ಮನೆ 1 feet ತನಕ ಹೋಗ್ತದೆ ಗಾರೆ ಎಲ್ಲ ಹಾಗೆ. ಇದು 6 ಇಂಚ್ ಆಗ್ತದೆ. ಅಂದ್ರೆ ಒಂದು ಗೋಡೆಯಲ್ಲಿ 6 ಇಂಚ್ ಲಾಭ. ಅಂದ್ರೆ ಒಳಗೆ ಏರಿಯಾ ಉಳಿತದೆ. ಈಗ 1,000 ಸ್ಕ್ವೇರ್ ಫೀಟ್ ಮನೆ ಕಟ್ಟುವಾಗ ಒಳಗಡೆ ಕಾರ್ಪೆಟ್ ಏರಿಯಾ 100 ಸ್ಕ್ವೇರ್ ಫೀಟ್ ಏರಿಯಾ ಕಾರ್ಪೆಟ್ ಏರಿಯಾ ಉಳಿತದೆ. ಮತ್ತೆ ಈಗ 1 ಫ್ಲೋರ್ ಇದರಲ್ಲಿ, ಈಗ ಕಾಂಕ್ರೀಟ್ ಅಲ್ಲಿ 1 ಫ್ಲೋರ್ ಕಟ್ಟಿದ್ರೆ ಇದ್ರ ಮೇಲೆ 2 ಫ್ಲೋರ್ ಕಟ್ಟುವಷ್ಟು ಸ್ಟ್ರೆಂತ್ ಇರುತ್ತೆ. ಕಲ್ಲಲ್ಲಿ ಮಾಡೋದಾದ್ರೆ ನೀವು ಪಿಲ್ಲರ್ ಹಾಕೊಂಡು ಮಾಡ್ಬೇಕು. ಈಗ ಪಿಲ್ಲರ್ದ ಅಗತ್ಯ ಇಲ್ಲ, ಡೈರೆಕ್ಟ್ ಎಲ್ಲ ಕಾಂಕ್ರೀಟ್ ಆಗೋದ್ರಿಂದ ಇದು ಹಾಗೆ ಇದರಲ್ಲಿ ಸ್ಟ್ರೆಂತ್ ಇರ್ತದೆ. ಮತ್ತೆ ಎಕ್ಸ್ಟ್ರಾ ಪಿಲ್ಲರ್ ಹಾಕುದು ಆ ರೀತಿ ಇದು ಬರುದಿಲ್ಲ ಇದರಲ್ಲಿ. ಈಗ ಇದರಲ್ಲಿ ಲೇಬರ್ ಜಾಸ್ತಿ ಹೋಗುದಿಲ್ಲ, ಹೋಗುದಿಲ್ಲ. ಒಂದು 30% ಲೇಬರ್ ಸೇವ್ ಆಗ್ತದೆ. ಸರ್ ಇದೀಗ ಕೋಸ್ಟಲ್ ಏರಿಯಾ ಸರ್, ನಮಗೆ ಹೀಟ್ ಜಾಸ್ತಿ ಇಲ್ಲಿ, ಶೆಕೆ ಜಾಸ್ತಿ. ಈಗ ಇದರಲ್ಲಿ ಹೀಟ್ ಎಲ್ಲ ಅಬ್ಸರ್ವ್ ಆಗಿ ನಮಗೆ ಹೀಟ್ ಎಲ್ಲ ಬರುದಿಲ್ಲ ಸರ್. ಬಟ್ ಇದು ಕಲ್ಲದ ಮನೆಗಿಂತ ಕೂಲ್ ಇರ್ತದೆ. ಅದಕ್ಕಿಂತ ಕೂಲ್? ಖಂಡಿತ ಸರ್. ಮನೆಗೆ ಹೀಟ್ ಎಲ್ಲಿಂದ ಬರುದು? ವಾಲ್ಗಿಂತ ಜಾಸ್ತಿ ಬರುದು ರೂಫಲ್ಲಿ. 80% ಹೀಟ್ ಬರುದೇ ರೂಫಲ್ಲಿ. ನಾವು ಎಂತ ಮಾಡ್ತಿದ್ದೇವೆ, ಈ ರೂಫಿಗೆನೆ ಹೈ ಡೆನ್ಸಿಟಿ ಥರ್ಮೋಕೋಲ್ ಒಂದು ಲೇಯರ್ ಹಾಕ್ತಾ ಇದ್ದೇವೆ. ಆಗ ಅಷ್ಟು ಹೀಟ್ ಒಳಗೆ ಬರ್ತಾ ಇಲ್ಲ, ಕಲ್ಲದ ಮನೆಗಿಂತ ಕೂಲ್ ಇರ್ತದೆ. ಹಾಗೆ ಈಗ ನಾವು ಎಲೆಕ್ಟ್ರಿಕ್ ವೈರಿಂಗ್ ಎಲ್ಲ ಹೇಗೆ ಕೊಡುದು? ಈಗ ಕಲ್ಲಿನ ಮನೆ ಆದ್ರೆ ನಾವು ಚಿಪ್ಪಿಂಗ್ ಅಲ್ಲಿ ಮಾಡಿ ಇದೆಲ್ಲ ಹೇಗೆ ಸರ್? ಇದೆಲ್ಲ ಹೇಗೆ ಮಾಡಿ? ಇದರಲ್ಲಿ ಒಳಗೆ ಬಂದು ಕಲ್ಲಲ್ಲಿ ಮನೆ ಆದ್ರೆ ಚಿಪ್ ಮಾಡಿ ಎಲ್ಲ ಪಾಯಿಂಟ್ ಇರ್ತದಲ್ಲ, ಇದರಲ್ಲಿ ಚಿಪ್ ಮಾಡ್ಲಿಕ್ಕಿಲ್ಲ. ಫಸ್ಟಿಗೆ ನಾವು ಕಾಂಕ್ರೀಟ್ ಹಾಕೋ ಮುಂಚೆನೆ ಎಲ್ಲ ಪೈಪ್ ಲೈನ್ ಮಾಡ್ಕೊಂಡು ಈ ತರ ಬಾಕ್ಸ್ ಇಟ್ಕೊಂಡು. ನಿಮ್ಮ ಕನಸಿನ ಮನೆಯನ್ನ ನನಸಾಗಿಸಲು ಸಂಪರ್ಕಿಸಿ